ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ಏನಾಯ್ತು ಮೇಡಮ್? ನಾನಿಲ್ಲಿ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಚಿರು ಎಲ್ಲಿ ಅಂತ ಹುಡುಕ್ತಾ ಇದ್ರೆ ನೀನು ಆರಾಮಾಗಿ ಸೀಟ್ಗೆ ತಲೆ ಒರ್ಕೊಂಡು ಮಲ್ಕೊಂಡಿದ್ಯಾ? ಇದೇನ ನಿನ್ ಚಿರುನ್ ಹುಡ್ಕೋ ರೀತಿ? ಬರೀ ಬಾಯಿ ಮಾತಲ್ಲಿ ಹಸ್ಬೆಂಡು ಅಂದ್ರೆ ಸಾಲದು, ಅವನ್ ಮೇಲೆ ಪ್ರಾಮಾಣಿಕವಾದ ಕಾಳಜಿನೂ ಇರ್ಬೇಕು. ಇವತ್ ನಿನ್ ಹಸ್ಲಿ ಬಣ್ಣ ಏನು ಅಂತ ಬಯಲಾಗೋಯ್ತು. ಪ್ರಾಮಾಣಿಕತೆ ಬಗ್ಗೆ ನಂಗೆ ಹೇಳಕ್ ಬರ್ಬೇಡಿ. ಯಾವತ್ತಿದ್ರು ನಾನು ಅದ್ರಲ್ಲಿ ಮುಂದೆನೆ. ಹಸ್ಬೆಂಡು ಯಾವತ್ತಿದ್ರು ನನ್ ಗಂಡ. ಅದನ್ನ ದೇವ್ರು ಬಂದ್ ಹೇಳಿದ್ರು ತಪ್ಸಕ್ಕಾಗಲ್ಲ. ಹಾಗಿದ್ರೆ ಅದ್ ಯಾವ ಮಂಡ ಧೈರ್ಯದಿಂದ ಅವನಿಗೆ ಬೇರೆ ಮದ್ವೆ ಮಾಡ್ಸಕ್ ಒಪ್ಕೊಂಡೆ? ನಮ್ಮಿಬ್ರ ಹತ್ರ ನೀವ್ ಸುಳ್ಳು ಹೇಳ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಕಸ್ಮಾತ್ ಚಿರೋ ಅವ್ರ ಇನ್ನೊಂದ್ ಮದ್ವೆ ಆಗಿದ್ರು ನನ್ ಮನ್ಸಿಂದ ಅವ್ರು ಯಾವತ್ತೂ ದೂರ ಆಗ್ತಿರ್ಲಿಲ್ಲ. ಅವ್ರು ಕಟ್ಟಿರೋ ಈ ತಾಳಿ ನನ್ ಸಾಯೋವರೆಗೂ ನನ್ ಕುದ್ಗೆಯಲ್ಲೇ ಇರುತ್ತೆ. ಹಲೋ, ಹಾ, ನಾನು ಯಾಕಾಗ್ಲೇ ಕಾಲ್ ಮಾಡಿದೆ ಅಂದ್ರೆ ಚಿರು ಏನಾದ್ರು ನೋಡಿದ್ರಾ? ಇಲ್ಲ ಮೇಡಮ್. ಹೌದಾ, ಓಕೆ. ನಿಮ್ಗೇನಾದ್ರೂ ಚಿರು ಬಗ್ಗೆ ಗೊತ್ತಾದ್ರೆ ನಂಗೆ ಒಂದ್ಸತಿ ಕಾಲ್ ಮಾಡಿ ಪ್ಲೀಸ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಅವತ್ತು ನಾನು ಹಸ್ಬೆಂಡು ರಸ್ತೆ ಬದಿಯಲ್ಲಿ ಒಂದು ಪಾರ್ಟಿ ಮಾಡಿದ್ವಿ. ಅಲ್ಲಿಗೆ ಹೋಗೋಣ, ಇಲ್ಲೇ ಹತ್ರದಲ್ಲಿದೆ. ಈಗೇನು ಅಲ್ಲಿ ಏನಾದ್ರು ನಿನ್ ನೆನಪುಗಳನ್ನ ಬಿಟ್ಟು ಬಂದಿದ್ಯಾ? ಇವಾಗ ಹೋಗೋದನ್ನ ತಗೊಂಡ್ಬರ್ಬೇಕಾ? ಏನೋ ಹೇಳ್ಬೇಡಿ ಮೇಡಮ್. ಚಿರು ಅವರು ಅಲ್ಲಿ ಇರ್ಬೋದು ಅನ್ಸಿದೆ, ಅದಕ್ಕೆ ಹೇಳಿದೆ. ಅವನನ್ನ ಏನ್ ಅನ್ಕೊಂಡಿದ್ಯಾ? ನಿನ್ ತರ ಥರ್ಡ್ ಕ್ಲಾಸ್ ಅಲ್ಲ, ಅವನು ಹೈ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು. ರೋಡ್ ಸೈಡ್ ಅಲ್ಲಿ ಪಾರ್ಟಿ ಮಾಡಿದ್ದು ಅಲ್ದೆ ಈಗ ಮತ್ತೆ ಅವನು ಅಲ್ಲೇ ಇರ್ಬೋದು ಅಂತ ಬೇರೆ ಹೇಳ್ತೀಯಾ? ನಿನ್ನೆ ಮದ್ವೆ ಆದಾಗ್ಲಿಂದಾನೆ ಅವನು ರೋಡ್ಗಿಳ್ದಿರೋದು. ಹೀಗ್ ನೋಡು, ಅವನು ಮನೆಗೆ ಬರ್ದೇ ಇರೋ ತರ ಆಗಿದೆ. ನಾಳೆ ಇನ್ ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನೂ ಅವ್ನು ನಿನ್ ಜೊತೆನೆ ಇದ್ರೆ ಬೀದಿಗೆ ಬೇಕಾದ್ರೂ ಬರ್ಬೋದು. ನೋಡು, ಈಗ ನೀನ್ ಸುಮ್ನೆ ಇದ್ಬಿಡು. ನನಗ್ ಗೊತ್ತು ಅವ್ನು ಎಲ್ಲಿ ಹೋಗಿರ್ತಾನೆ ಅಂತ. ಅಲ್ಲಿ ಹೋಗಿ ಹುಡ್ಕಣ. ಹೇ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಮೇಡಮ್, ನಾನ್ ನಿಮ್ ಜೊತೆ ಬರಲ್ಲ. ಯಾಕೆ? ಈಗೇನ್ ಪ್ರಾಬ್ಲಮ್? ಹಿಂಗ್ ಕಾರಲ್ಲಿ ಕೂತ್ಕೊಂಡು ಹುಡುಕಿದ್ರೆ ಹಸ್ಬೆಂಡು ನಾಳೆವರೆಗೂ ಸಿಗಲ್ಲ. ಮತ್ತಿನ್ ಹೇಗ್ ಹುಡುಕಿದ್ರೆ ಸಿಗ್ತಾನೆ? ಇಲ್ಲ, ಚಿರು ಅವ್ರನ್ನ ಹುಡುಕೋ ರೀತಿಯಲ್ಲಿ ಪ್ರಾಮಾಣಿಕತೆ ಕಾಣಿಸ್ತಿಲ್ಲ. ಈಗೇನು ನೀನೊಬ್ಳೆ ಹುಡುಕಿ ನಾನೇ ಹುಡುಕ್ತೆ ಅಂತ ಎಲ್ಲರ ಹತ್ರ ಶಬಾಷ್ಗಿರಿ ತಗೊಳಕ? ಅದರ ಅವಶ್ಯಕತೆ ಇಲ್ಲ ಮೇಡಮ್. ಅದೇನಿದ್ರು ನಿಮ್ಮಂತವ್ರಿಗೆ. ಹೀಗೆಲ್ಲ ಹೋಗ್ತೀಯಾ? ಮೊನ್ನೆ ಪಾರ್ಟಿ ಮಾಡಿ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು. ಆಯ್ತಮ್ಮ, ನಾನು ಬರ್ತೀನಿ ಬಿಡು. ಬೇಡ ಮೇಡಮ್, ನಾನು ಹೋಗಿ ಅಲ್ಲಿ ಹುಡುಕ್ತೀನಿ, ನೀವು ಬೇರೆ ಕಡೆ ಹುಡುಕಿ. ಇಬ್ರು ಒಂದೇ ಜಾಗದಲ್ಲಿ ಹುಡುಕ್ರೆ ಏನೂ ಪ್ರಯೋಜನ ಇಲ್ಲ. ಹಾಗಿದ್ಮೇಲೆ ನೀನ್ ಯಾಕೆ ನನ್ನ ಕಾರಲ್ಲಿ ಬಂದೆ? ಏನೋ ನಿನ್ನ ಮೈದನ್ ಹುಡ್ಕೋ ರೀತಿಯಲ್ಲಿ ತುಂಬಾ ಖುಷಿ ಆಯ್ತು, ಅದಕ್ಕೆ ಬಂದೆ. ಹಾಗಂತ ನೀನ್ ಹೇಳ್ದಾಗೆಲ್ಲ ಬೀದಿಲ್ಲ ಅವನನ್ನ ಹುಡ್ಕಕ್ಕಾಗಲ್ಲ. ಏನು ಎಲ್ಲಾ ಮನೆಗೂ ಹೋಗಿ ಬಾಗಲ್ ಬೆಳಿತಾ ಕೂತ್ಕೋಬೇಕಾ ಈಗ? ಮೇಡಮ್, ನಾನ್ ಹಾಗೆ ಹೇಳಿಲ್ಲ. ನಾನ್ ಹೋಗಿ ಮೊನ್ನೆ ಪಾರ್ಟಿ ಮಾಡಿದ ಜಾಗದಲ್ಲಿ ಹುಡ್ತೀನಿ, ನೀವ್ ಬೇರೆ ಕಡೆ ಹುಡುಕಿ ಅಂತ ಹೇಳ್ತಿರೋದು. ನೋಡಿ, ನೀವ್ ಏನೋ ಗಾಬರಿ ಆಡ್ಬೇಡಿ. ನನ್ಗೇನೇ ಅಪಾಯ ಆದ್ರೂ ಅದಕ್ಕೆ ನೀವ್ ಕಾರಣ ಅಂತ ನಾನು ಯಾರಿಗೂ ಹೇಳಲ್ಲ. ನೀವ್ ಗಾಡಿನ ಹುಷಾರಾಗಿ ಓಡಿಸಿ.